ನಮಸ್ತೆ. ಇದು ಮೇನ್ ರೋಡಿಂದ 1 ಕಿಲೋಮೀಟ್ರು ಸಬ್ ರೋಡಲ್ಲಿ ಬರ್ಬೇಕು ಸರ್. ದೊಡ್ಡ ರೋಡು ಮಾತ್ರ ನಕಾಸೆ ರಸ್ತೆ 1 ಕಿಲೋಮೀಟ್ರು ಇಂಟರ್ನಲ್ ಬರಬೇಕು ತಾರ್ ರೋಡಿಂದ. ಈ ಸಬ್ ರೋಡ್ಗೆ ರೋಡ್ ಫೇಸಿಂಗ್ ಉದ್ದಕ್ಕೂ ಐತೆ, ಜಮೀನು ಉದ್ದಕ್ಕೂ ಹೋಗುತ್ತೆ. ಇದು ಕೂಡ ಎಂಟ್ರೆನ್ಸು ಸರ್ಕಾರಿ ಇವೆಲ್ಲ. ಇದು ಒಟ್ಟು 3.5 ಎಕರೆ RTC ಬರುತ್ತೆ ಸರ್, ಮತ್ತು 2 ಎಕರೆ ಎಕ್ಸ್ಟ್ರಾ ಅಂದರೆ ಸರ್ಕಾರಿ. ಒಟ್ಟು 5.5 ಎಕರೆ ಇವರು ಉಳುಮೆ ಮಾಡ್ತಾಯಿದ್ದಾರೆ. ಅಂದರೆ ಇದು ಫೆನ್ಸು ಆ ಕಾಲದದು ತಂತಿ ಹಾಕ್ಕೊಂಡು ಈ ಥರ ಗೇಟ್ ಹಾಕ್ಕೊಂಡಿದ್ದಾರೆ. ಈ ಜಮೀನಲ್ಲಿ 2 ಬೋರ್ ಇದೆ ಸರ್. ನೋಡಿ ಈ ರೀತಿ ತೆಂಗಿದೆ, ಸೈಡಲ್ಲಿ ತೆಂಗಿದೆ, ಬಾಳೆ ಗಿಳೆ ಎಲ್ಲ ಹಾಕೊಂಡಿದ್ದಾರೆ. 2 ಬೋರ್ ಇದೆ, ಫುಲ್ಲು ಬಾಳೆ ಹಾಕಿದ್ದಾರೆ ಸರ್. ನೋಡಿ ಈ ಥರದ್ದೊಂದು ಮನೆ ಕೂಡ ಇದೆ. ಅಲ್ಲಿ ಹಳ್ಳ ನೀರು ಹರಿಯುತ್ತೆ ಸರ್. ತೆಂಗಿದೆಯಲ್ಲ ಬಾರ್ಡ್ರು, ಅದ್ರ ಪಕ್ಕದಲ್ಲಿ ಹಳ್ಳ ಇದೆ, ನೀರು ಹರಿಯುತ್ತದೆ, ಮಳೆ ನೀರು. ಎಲ್ಲ ಪೈಪ್ಲೈನು ಎಲ್ಲ ಮಾಡಿಸಿದ್ದಾರೆ. 2 ಬೋರ್ ಇದೆ, ಎಲೆಕ್ಟ್ರಿಕಲ್ ಕಂಬ, ಈ ಥರದ್ದೊಂದು ಮನೆ ಇದೆ ಸರ್. ಎಲ್ಲ ಪೈಪ್ಲೈನು ಡ್ರಿಪ್ಪು ಪ್ರತಿಯೊಂದು ಹಾಕಿದ್ದಾರೆ. ನೋಡಿ ಒಳ್ಳೆ ರೆಡ್ ಸಾಯಿಲು, ಒಳ್ಳೆ ಬಾಳೆ ಬೆಳೀತಾ ಇದ್ದಾರೆ. ಇದು 3.5 ಎಕರೆ RTC ಬರುತ್ತೆ ಸರ್. ಅಂದರೆ ತಾರ್ ರೋಡಿಂದ 1 ಕಿಲೋಮೀಟ್ರ್ ಸಬ್ ರೋಡಲ್ಲೇ ಬರ್ಬೇಕು ಸರ್. ಒಳ್ಳೆ ನೀರಾವರಿ ಭೂಮಿ ಮಾತ್ರ, ತುಂಬಾ ಚೆನ್ನಾಗಿದೆ. ಆ ಕಡೆ ಭಾಗದಲ್ಲಿ ಪೂರ್ವದಿಕ್ಕೆ ರಸ್ತೆ ಬರುತ್ತೆ, ಸಬ್ ರಸ್ತೆ ಬರುತ್ತೆ. ಮೇನ್ ರೋಡು ತಾರ್ ರೋಡಿಂದ 1 ಕಿಲೋಮೀಟ್ರ್ ಸಬ್ ರೋಡಲ್ಲಿ ಬರಬೇಕು. ಒಳ್ಳೆ ಭೂಮಿ, ಒಳ್ಳೆ ಚೌಕಟ್ಟಾಗಿ ಹೈವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನೋಡಿ ಎಲ್ಲ ಪೈಪ್ಲೈನ್ ಡ್ರಿಪ್ಪು ಪ್ರತಿಯೊಂದು ಮಾಡಿದ್ದಾರೆ. ಭೂಮಿ ಒಂದು ಸಮತಟ್ಟವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜನರಲ್ ಪ್ರಾಪರ್ಟಿ, ಯಾವುದೇ ಥರ ಲಿಟಿಗೇಷನ್ ಯಾವುದೇ ಥರ ಇಲ್ಲ. ನೋಡಿ